ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಧ್ವನಿ ರವಿಕುಮಾರ್ ಎಂ ಬೇರ್ನಳ್ಳಿ, ಭೀಮವಾದ ನ್ಯೂಸ್ ಜವರ್ಗಿ. ಏನಪ್ಪ ವಿಷಯ ಅಂದರೆ, ವಾರ್ಡ್ ನಂಬರ್ 1 ಬುಗ್ಗಿ ಏರಿಯಾ ಧರಮ್ ಸಿಂಗ್ ಬಡಾವಣೆ. ಇಲ್ಲಿ ಲ್ಯಾಂಡ್ ಆರ್ಮಿದವರು CC ವರ್ಕ್ ಅಂತ ಕಾಮಗಾರಿ ಹಿಡಿದಿದ್ರು. ಸುಮಾರು ಇವರು ಕೆಲಸ ಪ್ರಾರಂಭ ಮಾಡಿ 1 ವರ್ಷ ಆಗಕ್ಕೆ ಬಂತು, ಇನ್ನೂ ಆದರೂ CC ರಸ್ತೆ ಪೂರ್ಣಗೊಂಡಿಲ್ಲ. ಅವ್ರಿಗೆ ಫೋನ್ ಮಾಡಿದ್ರೆ ಫೋನ್ ರೆಸ್ಪಾನ್ಸ್ ಮಾಡಲ್ಲ. ಕೆಲವೊಂದು ಟೈಮ್ ನಾನು ನನ್ನ ಪರ್ಸ್ನಲ್ ಅಕೌಂಟಲ್ಲಿ ಫೇಸ್ಬುಕ್ಕಲ್ಲಿ ಹಾಕಿದ್ದೆ ಧಮ್ಕಿಗಳು ಮತ್ತು ಈ ಥರ ಬೇಡಿಕೆಗಳು ಮತ್ತು ಈ ಥರ ಮಾತಾಡಿರೋದೆಲ್ಲ ವೀಡಿಯೋಗಳು ಹಾಕಿದ್ದೆ. ನಾನು ಹಾಕಿರೋ ಕಾರಣಕ್ಕೆ ಬಂದು ಮಾಡ್ತಿದ್ರು. ಇವತ್ತಿನ ದಿನದಲ್ಲಿ ಫೋನ್ ಮಾಡಿದೆ. ಇವತ್ತು ಫೋನ್ ಮಾಡಿದಾಗ ಏನಂದರು, ಸರ್ ಯಾಕ್ರಿ ಸರ್ ಕೆಲಸ ಚಾಲೂ ಮಾಡ್ತಿಲ್ಲಲ್ಲ ಸರ್, ನೀವು AW ಅವ್ರು ಬಂದೋಗಿದ್ದೀರಾ, ಅಧಿಕಾರಿ ಬಂದು ನೋಡ್ಕೊಂಡು ಹೋದ್ರೂ ಈ ಥರ ಕೆಲಸ ಮಾಡ್ತಿಲ್ಲ, ಅಲ್ಲಿ ವೈಟ್ ಮಿಕ್ಸರ್ ಹಾಕಿ ತೋರಿಕೆಗೋಸ್ಕರ ಹಂಗೆ ಹೋಗಿದ್ದೀರಲ್ಲ ಅಂತಂದರೆ, ಅವ್ರೇನು ಹೇಳ್ತಿದ್ದಾರೆ, ನೀನೇನೋ ಫೇಸ್ಬುಕ್ಕಲ್ಲಿ ಅಲ್ಲಿ ವೀಡಿಯೋ ಹಾಕ್ತಿದೆಯಲ್ಲಪ್ಪ, ಹಾಕು, ನಾನು ಕೆಲಸ ಮಾಡಲ್ಲ, ಅಲ್ಲಿ ತನಕ ನಿಲ್ಲಿಸ್ತೀನಿ, ನೀ ಏನು ಇನ್ಕ್ವೈರಿ ಕೂಡಿಸ್ತೀಯ ಕೂರಿಸು, ಲೋಕಾಯುಕ್ತರಿಗೆ ಕೊಡು, ಹಾಗೆ ಹೇಗೆ ಅಂತ ನನಗೆ ಬೇರೆ ಬೇರೆ ಥರದ್ದು ಮಾತಾಡಿದ್ರು. ಮತ್ತು ನನ್ನ ಮೇಲೇ ಉಲ್ಟಾವಾಗಿ ಕೇಸ್ ಹಾಕ್ತೀನಿ ಅನ್ನೋ ಬೆದರಿಕೆ ಕೂಡ ಹಾಕ್ತಿದ್ದಾರೆ. ಕೆಲಸ ಅಲ್ಲಿ ಪ್ರಾರಂಭ ಮಾಡೋಕ್ಕೆ ಕೊಡ್ತಿಲ್ಲ ಇವನು ಅಂತಗೆಸಂದು. ಇವ್ರು ಕರೆಕ್ಟಾಗಿ ಕೆಲಸ ಮಾಡಿದರೆ ನಾವು ಯಾಕೆ ಮಾಡೋಕ್ಕೆ ಕೊಡ್ತಿರ್ಲಿಲ್ಲ? ಇವ್ರು ಬೇಕಾದಾಗ ಬಿಟ್ಟಾಗ ಏನು ಕೆಲಸ ಮಾಡೋದಾದರೆ ಅವ್ರ ಮನ್ಸಿಗೆ ಬಂದಾಗ ಬರ್ತಾರೆ, ಅದು ಒಂದಿನ ಕೆಲಸ ಮಾಡ್ತಾರೆ, ಅಲ್ಲಿಂದ 1 ವಾರ 2 ವಾರ ಓಡೋಗೋರು ಇವರು. ಮತ್ತೆ ಯಾರು ಎತ್ತುತ್ತಾರೆ? ನೀವೇ ಹೇಳಿ. ನಿಮಗೆ ಕೆಲಸ ತೋರಿಸ್ತೀನಿ, ನೋಡ್ಕೊಳ್ಳಿ ಹೇಗಿದೆ ಅಂತ. ಅವ್ರು ಮಾತಾಡಿರೋ ರೆಕಾರ್ಡ್ ಕೂಡ ಇದೆ, ಅದು ಕೂಡ ಹಾಕ್ತೀನಿ. ಮುಂಚೆನೂ ಇವುದೇ ಲ್ಯಾಂಡ್ ಆರ್ಮಿದವರು ಜೈ ಆದಂಥ ಆನಂದ್ ಕುಮಾರ್ ಅವರು ನನಗೆ ಧಮ್ಕಿಗಳ ಮೇಲೆ ಧಮ್ಕಿ ಹಾಕಿದ್ರು, ಸರಿಗಿರಲ್ಲ ನೋಡು, ಮತ್ತು ನಮ್ಮ ಹುಡುಗ ಇದ್ದೀನಿ ಅಂತ ಹೇಳ್ತಿದ್ದೀನಿ ಅಂತ. ಆದರೆ ಇವತ್ತು ಹೇಳ್ತಿದ್ದೀನಿ, ಇವರು ಕೂಡ ಒಂದು ದೊಡ್ಡ ಇಂಜಿನಿಯರ್ ಆದಂಥ AW ಅವರು ವಿಷ್ಣುಕಾಂತ್ ಅಂತ ಟ್ರೂ ಕಲರಲ್ಲಿ ಹೆಸರು ಬರ್ತಿದೆ. ಅವ್ರು ಎಷ್ಟಿದೆ, ನೀವು ಕಳಪೆ ಮಾಡ್ತಿದ್ದೀರಾ, ಬಜೆಟ್ ಎಷ್ಟಿದೆ ಅಂತ ನಾನು ಅವರಿಗೆ ನೇರವಾಗಿ ಪ್ರಶ್ನೆ ಮಾಡಿದಾಗ ನನಗೆ ಡೌಟು, ಬಜೆಟ್ ಜಾಸ್ತಿ ಇದೆ, ಇವ್ರಿಗೆ ಮಾಡ್ತಿರೋದು ಕಳಪೆ ಕಾಮಗಾರಿ, SC ST ಹಣ ಮತ್ತು ಸಾರ್ವಜನಿಕರ ಬಜೆಟ್ ತಿಂತಿದ್ದಾರೆ ಅನ್ನೋದು ನನ್ನ ಅಭಿಪ್ರಾಯ. ರೋಡ್ ನೋಡಿ ಬರ್ರಿ, ನಿಮಗೆ ತೋರಿಸ್ತೀನಿ ಎಲ್ಲನೂ ಒಂದು ಸಲ. ಇವರು ಏನು ಕೇಸ್ ಮಾಡ್ತಾರೆ ಮಾಡಲಿ, ಅದೇನು ನಮಗೇನು ತೊಂದರೆ ಇಲ್ಲ. ಆದರೆ ಇವರು ಕಳಪೆ ಮಾಡ್ತಿರೋದನ್ನ ಹೊರಗೆ ಹಾಕೋದು ತಪ್ಪ ಅನ್ನೋದು ನಾನು ಜನರಲ್ಲಿ ಕೇಳ್ತೀನಿ ಅಷ್ಟೇ. ಸಾರ್ವಜನಿಕರ ಬಗ್ಗೆದಲ್ಲಿ ಧ್ವನಿ ಎತ್ತದ ತಪ್ಪ, ಮತ್ತು ಕಳಪ ಕಾಮಗಾರಿಗಳನ್ನು ಜನಗಳ ಕಣ್ಣೆದುರುಗಡೆ ತರೋದು ತಪ್ಪ. ಇನ್ನೊಂದು, ಅವರು ಮಾತಾಡಿರೋದು, ಧಮ್ಕಿ ಹಾಕಿರೋದು ವೀಡಿಯೋಸು ಮತ್ತು ವಾಯ್ಸ್ ರೆಕಾರ್ಡು ಸಾರ್ವಜನಿಕರ ಎದುರುಗಡೆ ಇಡೋದು ತಪ್ಪ. ಹೇಳಿ ನೀವೇ. ಈಗ ನಿಮಗೆ ಆಲ್ಮೋಸ್ಟ್ ರೋಡಿಂದೆಲ್ಲ ತೋರಿಸ್ತೀನಿ, ಹಳೆ ವೀಡಿಯೋ ಹಿಡ್ಕೊಂಡು ಇಲ್ಲಿವರೆಗೂ ಎಷ್ಟು ಕಳಪೆ ಕಾಮಗಾರ ಮಾಡಿದ್ದಾರೆ ಅನ್ನೋದನ್ನು ತೋರಿಸ್ತೀನಿ. ಮತ್ತು ಅವ್ರಿಗೆ ನಾವು ಕೇಳಿದ್ರೆ, ಯಾವಾಗ ಸರ್ ಪ್ರಾರಂಭ ಮಾಡ್ತೀರಾ ಅಂತ ಕೇಳಿದ್ರೆ, ನೀನು ವೀಡಿಯೋ ಮಾಡ್ತೀಯಾ ಮಾರ್ರೆ ಫೇಸ್ಬುಕ್ನಲ್ಲಿ ಮತ್ತು ಇನ್ಸ್ಟಾಗ್ರಾಮ್ದಲ್ಲಿ, ಮ್ಯಾಗ ಕೈ ಬರೋದಿಂದ ಕೇಸ್ ಮಾಡ್ತೀನಿ, ನೀ ಏನು ಮಾಡ್ತೀಯ ಮಾಡ್ಕೋ ಹೋಗು, ಲೋಕಾಯುಕ್ತರಿಗೆ ಕೊಡ್ತೀಯಾ ಕೊಡು ಹೋಗು, ಏನು ಮಾಡ್ತೀಯ ಮಾಡೋಗಿ, ನೀನು ಕೇಸ್ ಮಾಡ್ತೀಯ, ಏನು ಮಾಡ್ತೀಯ ಮಾಡು ಹೋಗು ಅಂತ ನನಗೇನೆ ಅವಾಚ್ಯ ಶಬ್ದದಿಂದ ಧಮಕಿ ಹಾಕೋ ಪ್ರಯತ್ನ ಮಾಡ್ತಿದ್ದಾರೆ. ಸಾರ್ವಜನಿಕರು ಒಂದು ಧ್ವನಿ ಎತ್ತೋದು ತಪ್ಪ ಅಂತ ನಾನು ಅಧಿಕಾರಿಗಳಿಗೆ ಕೇಳ್ತೀನಿ. ಎಸ್ಟಿಮೇಟ್ ಕಾಪಿ 3 ಬಜೆಟ್ ಇದೆ, SC ST ಮತ್ತು DC ಅವ್ರ ಮೇಡಮ್ ಕಡೆಯಿಂದನೂ, ಮತ್ತು ಇನ್ನೊಂದು ST ST ಬಜೆಟ್ ಇದೆ, 3 ಬಜೆಟ್ ಇದೆ. ನನಗೆ ಸುಮಾರು 1 ವರ್ಷದಿಂದ ಕೇಳ್ತಾನೆ ಇದ್ದೀನಿ. ಕೇಳಿದ್ರೆ ಯಾಕೆ ಸರ್ ಕೆಲಸ ಮಾಡ್ತಿಲ್ಲ ಅಂತ ಜಾಸ್ತಿ ಕೇಳೋದ್ರಿಂದ ಮೊನ್ನೆ ತಂದು ಕೊಟ್ಟಿದ್ದಾರೆ, ಸುಮಾರು 1.5 ತಿಂಗಳಿಂದ 2 ಎಸ್ಟಿಮೇಟ್ ಕಾಪಿ ಕೊಟ್ಟಿದ್ದಾರೆ, 2 ಬಜೆಟ್ ಕೊಟ್ಟಿದ್ದಾರೆ. ಇದು 50 ಲಕ್ಷದಂತ ಹೇಳ್ತಿದ್ದಾರೆ. ಟೋಟ್ಲು 50 ಲಕ್ಷಕ್ಕೆ ನೀವು ಯಾರಾದರೂ ಗುತ್ತಿಗೆದಾರರಿಗೆ ವಿಡಿಯೋ ನೋಡ್ತಿರ್ಬೋದು, 50 ಲಕ್ಷದಾಗ ಎಷ್ಟು ಮೀಟ್ರ್ ರೋಡ್ ಮಾಡಬೇಕು? ಇವ್ರು ಮಾಡಿರೋದು ಎಷ್ಟು? ನಾನು ಅದೇ ಕ್ವಶನ್ ಕೇಳಿದಾಗ ಮೊನ್ನೆ ಯಾರು ಇಲ್ಲದೆ ಇರೋ ಸಮಯದಲ್ಲಿ ಆ ಕಡೆ ಮತ್ತೆ ಇನ್ನೊಂದು 300-400 ಮೀಟ್ರ್ ಮುಂದೆ ಓಡಿಸಿದ್ದಾರೆ ರೋಡ್ನ. ಅದು ಕೂಡ ತೋರಿಸ್ತೀನಿ ಎಷ್ಟು ಕಳಪೆ ಮಾಡಿದ್ದಾರೆ ಅಂತ. ಬಂದು ಪ್ರೀತಿಯಿಂದ ಮಾತಾಡಿದ್ರೆ, ಇಲ್ಲ ರವಿ ಹಿಂಗೆ ಮಾಡೋಣ ಹಂಗೆ ಮಾಡೋಣ ಅಂತ ಹೇಳಿದ್ರು, ಯಾವುದೇ ಥರ ಕಾಮಗಾರಿ ಆದ್ರೂ MLA ಅವರು ಕೂಡ ಯಾಕೆ ಸುಮ್ಮನೆ ಕೂತಿದ್ದಾರೆ? ಲ್ಯಾಂಡ್ ಆರ್ಮಿದವ್ರಿಗೆ ಹೇಳ್ಬೇಕಾಗಿತ್ತು, ಯಾಕೆ ಸುಮ್ಮನೆ ಕುಂತಿದ್ದಾರೆ ಹೇಳಿ? ನಾನು ಒಂದು ಹೇಳ್ತೀನಿ, MLA ಸಾವ್ರೆ, ನನ್ನ ಮೇಲೆ ಇವಾಗ ಅವರು ಕೈ ಬರೋದ ಮೇಲೆ ಕೇಸ್ ಮಾಡ್ತೀನಿ ಅಂತಿದ್ದಾರೆ. ಇಲ್ಲಿ ಸಾರ್ವಜನಿಕರು ಬಿದ್ದಿದ್ದಾರೆ ಮತ್ತು ಅವ್ರವ್ರ ಗಾಡಿಗಳನ್ನೋದು ಡುಮ್ಮು ಲೈಟು ಎಲ್ಲ ಅವರಿಗೆ ಲಾಸ್ ಆಗಿದೆ ಎಲ್ಲನೂ. ಮತ್ತು ಮೊನ್ನೆ ರೀಸೆಂಟಾಗಿ 2-3 ಹೆಣ್ಮಕ್ಳು ಬಿದ್ದಿದ್ದಾರೆ, ಕೈ ಮುರಿದಿರೋರು ಇದ್ದಾರೆ. ನನಗೆ ಎಲ್ಲರೂ ಕರ್ಕೊಂಬರ್ತೀನಿ, ಅದು ಏನು ಉತ್ತರ ಕೊಡ್ತೀರಾ ಕೊಡಿ. ಈ ಲ್ಯಾಂಡ್ ಆರ್ಮಿ ಅಧಿಕಾರಿಗಳನ್ನೂ ಉತ್ತರ ಕೊಡಬೇಕು. ಎಕ್ಸ್ಪೋರ್ಟ್ ಎಲ್ಲ ಏನು ಹಾಕಿನ್ರಿ, ಇರೋ ವಿಷಯ ನೀವು ಏನು ಮಾತಾಡ್ರಿ ಅದೆಲ್ಲ ಇವಾಗ ಹಾಕಿನ್ರಿ. ಈಗ ಬಂದು ಕೆಲಸ ಮಾಡ್ಕೊಡ್ತೀವಿ, ಕರೆಕ್ಟ್ ಕೈಯಲ್ಲಿ ಎಸ್ಟಿಮೇಟ್ ಕೊಟ್ಟಿವಿ, ಮತ್ತೇನ್ ಬೇಕಿತ್ತು ನನಗ? ಸರ್ ಕೆಲಸ ಮಾಡಲಾಗಿರ, ಏನ್ ಬೇಕಿತ್ತು ನಿನಗ? ಕೆಲಸನೇ ಮಾಡಲಾಗಿಲ್ಲ. ಏನು ಕೆಲಸನೇ ಮಾಡಲಾಗಿರಲ್ರಿ ಇಲ್ಲಿ ತೊಂದ್ರೆ ಎಲ್ ಕೆಲಸ? ಮತ್ತೆ ನೀ ಎಕ್ಸ್ಪೋಸ್ ಮಾಡ್ತಿಲ್ಲ, ಇನ್ವೆಸ್ಟಿಗೇಷನ್ ಏನೋ ಮಾಡ್ತೀವಿ, ಮಾಡು, ಲೋಕಾಯುಕ್ತ ಲೆಟರ್ ಕೊಡು, ಲೋಕಾಯುಕ್ತ ಹೋಗಿ ಕೊಡು, ಲೆಟರ್ ಲೋಕಾಯುಕ್ತ ಕೊಡು ಹೋಗಿ, ಆಗ್ಲಿ ಇನ್ಕ್ವೈರಿ ಆದ್ಮೇಲೆ ಮಾಡಕ್ ಬರ್ತದ ಕೆಲಸ.
ಈಗ ಅಂದ್ರೆ ಮಾಡಲ್ರಿ ಸರ್, ಇಲ್ಲಿ ಯಾರೇ ಒಬ್ರು ಸತ್ಕಾರ ಮಾಡೋಕ್ ಜವಾಬ್ದಾರಿ ತಗೊಳಲ್ರಿ ನೀವು? ಇಲ್ಲ, ಅದು ಸತ್ರ ಜವಾಬ್ದಾರಿ ನೀನ್. ನಾ ರೈಟಿಂಗ್ ಅಲ್ಲಿ ಕಂಪ್ಲೇಂಟ್ ಕೊಡ್ತೀನಿ. ನೀನ್ ಇದೆಯಾ, ಫೇಸ್ಬುಕ್ ಹಾಕಿ ವಿಡಿಯೋ ಇದೆ ಅದೆಲ್ಲ ಅಟ್ಯಾಚ್ ಮಾಡಿ ನಿನ್ ಮೇಲೆ ಕಂಪ್ಲೇಂಟ್ ಕೊಟ್ಟು ನಿನ್ ಮೇಲೆ ಕಂಪ್ಲೇಂಟ್ ಕೊಟ್ಟು ಕಾಮಗಾರಿ ಅದ್ರಲ್ಲಿ ಇವ ಮಾಡ್ತಾ ಇದ್ದಾನೆ, ಉದ್ದೇಶಪೂರ್ವಕವಾಗಿ ಇದು ಮಾಡ್ತಾನೆ ಅಂತ ನಾನ್ ಕೊಡ್ತೀನಿ. ನಾವೇನು ನಮ್ ಹುಡ್ಗನಪ್ಪ ಆಯ್ತು ಒಳ್ಳೆ ರೀತಿಲಿ ಬಂದಿ ಅಷ್ಟ್ ಕ್ಲಿಯರ್ ಆಗಿ ಯಾರಾದ್ರೂ ಬಂದಿದಾರ ಇಂಜಿನಿಯರ್ಗೆ ಹಿಂದೆ? ಸರ್ ಕ್ಲಿಯರ್ ಆಗಿ ಬಂದ ಸರ್, ಕ್ಲಿಯರ್ ಆಗಿ ಕೆಲಸ ಎಲ್ ಮಾಡ್ಲತ್ತೀರಿ ಹೇಳ್ರಿ ಸರ್? ಕ್ಲಿಯರ್ ನೀನ್ ಹೇಳದ್ ಬೇಕಾಗಿಲ್ಲಪ್ಪ ಅದು, ಆಯ್ತಾ? ನೀನ್ ಹೇಳದ್ ಬೇಕಾಗಿಲ್ಲ. ನಾನ್ ಇಂಜಿನಿಯರ್ ಇದ್ದೀನಿ, ನಿನ್ ಕೈಯಲ್ಲಿ ಎಸ್ಟಿಮೇಟ್ ಅದ ಇಲ್ಲ ಉದ್ಕೋ. ಎಸ್ಟಿಮೇಟ್ ಅಲ್ಲಿ ಏನದ, ಏನ್ ಮಾಡ್ಬೇಕದ ಅದ್ರ ಪ್ರಕಾರ ಮಾಡ್ಲತ್ತೀವಿ ಅಂತ ರೈಟಿಂಗ್ ಅಲ್ಲಿ ಕೊಡು. ಅದು ಇನ್ಕ್ವೈರಿ ಆಗ್ಲಿ, ಇನ್ವೆಸ್ಟಿಗೇಷನ್ ಆಗ್ಲಿ, ಆಯ್ತಾ? ಅದಾದ್ಮೇಲೆ ನೋಡೋಣ ಅಂತ. ಎಷ್ಟು ದಿನ ಆಯ್ತ್ರಿ ಸರ್ ಅದು ವೈಟ್ ಮಿಕ್ಸ್ ಹಾಕಿ ಹೇಳ್ರಿ ಗಾಡಿ? ನೀ ಎಷ್ಟು ದಿವಸ ಹೇಳಕ್ ನೀ ವಿಡಿಯೋ ಹಾಕಿ ಆಯ್ತು, ನೀ ವಿಡಿಯೋ ಹಾಕ್ಮೇಲೆ ಸ್ಟಾಪ್ ಮಾಡಿದವನು. ವಿಡಿಯೋ ಹಾಕ್ಮೇಲೆ ಸ್ಟಾಪ್ ಮಾಡೀನಿ. ಅದೇ ರೀ ಅಲ್ಲಿ ತೊಂದ್ರೆ ಆಗದೇನದ ರೀ, ತುಟ್ಟಿ ಗಾಡಿದು ಡುಮ್ಮ ಮತ್ತ ಮಡಗಾಡ್ ಹೊಡಿಲತ್ತವ್ರಿ, ಅದಕ್ಕೆ ಯಾರು ಜವಾಬ್ದಾರಿ? ಸಿಟ್ಟು ಬರಲ್ ರೀಲ್ಸ್ ಅವರು? ಯಾರ್ ಜವಾಬ್ದಾರಿ? ನೀನೇ ಜವಾಬ್ದಾರಿ ಅಪ್ಪ, ನೀನೇ ಜವಾಬ್ದಾರಿ ಅದಕ್ಕೆ. ನಾನ್ ಹೇಳ್ತೀನಲ್ಲ, ನಾನ್ ಹೇಳೋದು ನೀನೇ ಜವಾಬ್ದಾರಿ. ಈಗ ನೋಡು, ನಾ ಹೇಳೋದು ಈಗ ನೀ ಇನ್ವೆಸ್ಟಿಗೇಷನ್ ಮತ್ ಮಾಡತ್ತೀಯಲ್ಲ, ಏನೋ ಇನ್ವೆಸ್ಟಿಗೇಷನ್ ಮಾಡತ್ತಿದ್ ಮಾಡು. ನಾನು ಏನಂತಾರ ರೈಟಿಂಗ್ ಅಲ್ಲಿ ಕೊಡ್ತೀನಿ. ಕಾಮಗಾರಿ ಅಡಚಣೆ ಮಾಡೋದು ಅದು ಇದು ಏನಂತ ಪ್ರಾಬ್ಲಮ್ ಆಗಲ್ಲ, ನಾನು ಕೊಡ್ತೀನಿ. ಹೆಂಗು ಈಗ ನೋಡು, ಹೆಂಗು ಹೇಳ್ತೀನಿ ನೋಡು, ಹೆಂಗು ಹೇಳ್ತೀನಿ. ಅದ್ರದ್ದು ಇನ್ನು ಗ್ರಾಂಟ್ ತಂದಿ ಕೆಲ್ಸ ಅದು ಮಾಡ್ಬೇಕು, ಆಯ್ತಾ? ಗ್ರಾಂಟ್ ಇಲ್ಲ ಹಾಕ್ಲತ್ತಿರಲ್ರಿ ಮೊದಲ ಕೆಲಸ ಮಾಡ್ತೀವಿ, ಕಾಮಗಾರಿ ಅಡಚಣೆ ಎಲ್ಲ ಮಾಡತ್ತೀರಿ, ಎಲ್ಲ ತೊಂದ್ರೆ ಮಾಡತ್ತೀವಿ. ಬರೀ ಅಂತ ನಾ ಏನ್ ಮಾಡ್ದೆ ನಾ ಮಾಡ್ತೀನಿ, ನಿಂಗ್ ಹಿಂಗ್ ಮಾಡ್ದೆ ನೀ ಮಾಡು. ಕೆಲಸ ಮಾಡೋರಿಗೆ ನೀವ್ ಸಪೋರ್ಟ್ ಮಾಡಲ್ಲ. ಕೇಳ, ಕೆಲಸ ಮಾಡೋರಿಗೆ ಸಪೋರ್ಟ್ ಮಾಡಲ್ಲ. ಆಯ್ತು, ಏನ್ ಮಾಡ್ತೀನಿ ಮಾಡ್ಕೊ. ಹಾಕ್ಲಿಕ್ಕೆ ಹೋಗ್ಬೇಡ್ರಿ ನನಗ, ನೀವ್ ಕಂಪ್ಲೇಂಟ್ ಕೊಡ್ರಿ. ನಿಮ್ ಕಾರಣಾಮ ಏನೇನದ ಎಲ್ಲ ವಿಡಿಯೋಗೆ ಸಾಧ್ಯ. ಆಯ್ತಾಯ್ತು, ಅದೇ ನೀನೇ ಎಕ್ಸ್ಪೋಸ್ ಮಾಡಪ್ಪ. ಈಗ ನಿಂದೆ ಅದಲ್ಲ, ನೀನೇ ಇನ್ವೆಸ್ಟಿಗೇಷನ್ ಏನ್ ಎಕ್ಸ್ಪೋಸ್ ಮಾಡ್ತಿದಲ್ಲ, ನೀನೇ ಮಾಡು. ನಾ ವೇಟ್ ಮಾಡ್ತೀನಿ ಏನೇನ್ ಮಾಡ್ತಂತ. ವೇಟ್ ಮಾಡೋದೇ ಅದು ವಿಡಿಯೋ ರೆಕಾರ್ಡ್ ಅದಲ್ಲ, ಅದು ವಿಡಿಯೋ ರೆಕಾರ್ಡ್ ಕೊಟ್ಟು ಎಲ್ಲಾನು ಕೊಡು, ಆಯ್ತಾ? ನಾನು ಅದು ಕೊಟ್ಟು ಮಾಡ್ತೀನಿ. ಸರ್ ನೀವ್ ಮಾಡ್ತೀರಿ ಮಾಡಲ್ಲ, ನಮಗೂ ಬರ್ತದ ಮಾಡಕ. ನೀವ್ ಏನೇನ್ ಎಲ್ಲೆಲ್ಲಿ ಕಳಪೆ ಮಾಡ್ರಿ ಅನ್ನೋದೆಲ್ಲ ಗೊತ್ತದ್ರಿ ನನಗ್. ಆಯ್ತಪ್ಪ, ಕಳಪೆ ಮಾಡಿವಲ್ಲ, ಆಯ್ತು. ನೀನ್ ಅಲ್ಲಿ ಇನ್ಕ್ವೈರಿ ಮಾಡ್ಸು ಅಷ್ಟಕ್ಕ. ನನ್ ಮೇಲೆ ಕಂಪ್ಲೇಂಟ್ ಕೊಡು, ನನ್ ಮೇಲೆ ಇನ್ಕ್ವೈರಿ ಮಾಡ್ಸು. ಮಾಡ್ತೀವಲ್ಲ, ನೀ ಕೊಡು, ನನ್ ಮೇಲೆ ಕಂಪ್ಲೇಂಟ್ ಕೊಡು. ಏನ್ ಕಲ್ಪನೆ ಮಾಡಿದೀವಿ, ಏನ್ ಮಾಡಿದೀವಿ ಆಯ್ತಾ, ನಾವು ನೋಡ್ತೀವಿ, ಕೊಡು. ಸರ್ ಕೊಡ್ಲಕ್ ನನ್ ಮ್ಯಾಗ ನೀವ್ ಕಂಪ್ಲೇಂಟ್ ಕೊಡ್ತೀನಿ ನಾನು ಧಮಕಿ ಹಾಕ್ಲತ್ರಲ್ಲ, ಮೊದಲ್ ನೀವ್ ಕೆಲಸ ಮಾಡ್ರಿ ನೋಡಿ. ನೀ ಏನ್ ಎಕ್ಸ್ಪೋಸ್ ಮಾಡ್ತೀಯಪ್ಪ ಇನ್ವೆಸ್ಟಿಗೇಷನ್? ನೀ ಎಕ್ಸ್ಪೋಸ್ ಮಾಡಿ ಕಂಪ್ಲೇಂಟ್ ಕೊಡ್ಲತ್ತಿರಲ್ಲ, ನೀ ಕೊಡು ಫಸ್ಟ್. ನೀನೇ ಹಾಕಿಲ್ಲ ಫೇಸ್ಬುಕ್ ಎಲ್ಲ ವಿಡಿಯೋ ರೆಕಾರ್ಡ್ ಮಾಡಿದ್ರು, ಹಾಕು. ಯಾರು ಕಳಿದ್ರ ನನಗೆ? ಸರ್ ಇವತ್ತು ಪ್ರೆಸೆಂಟ್ ನಿನ್ ಕೈಯಲ್ಲಿ ಎಸ್ಟಿಮೇಟ್ ಯಾಕೆ ಕೊಟ್ಟಿದ್ರು? ಬಂದ್ ಕೆಲಸ ಮಾಡ್ತೀವಿ ಅಂತ ಯಾರು ಹೇಳಿದ್ರಿ? ಕೆಲಸ ಮಾಡ್ತೀವಿ, ಪ್ರೆಷರ್ ಕೊಟ್ಟಿರೋದಕ್ಕೆ ಎಸ್ಟಿಮೇಟ್ ನೀವು ಇಲ್ಲಿ ತನ ಬಂದ್ ನೀ ಹೇಳ್ಬೇಕಂತಿಲ್ಲ. ಎಲ್ಲ ಊರಿಗೆ ಕೆಲಸ ಮಾಡ್ತೀವಿ, ಆಯ್ತಾ? ನೀ ಒಬ್ಬ ಕೆಲಸ ಮಾಡತ್ತಿಲ್ಲ. ನಮ್ಗೆಲ್ಲ ಎಸ್ಟಿಮೇಟ್ ಪ್ರಕಾರ ಏನ್ ಕರೆಕ್ಟ್ ಆಗಿ ಮಾಡ್ಬೇಕು, ಏನ್ ಮಾಡ್ಬೇಕು ಅದೇ ನಮ್ಗೆಲ್ಲ ಗೊತ್ತದ. ಕೆಲಸ ಬಂದ್ ನಿಂದ್ರಿಸಿ ಕೆಲಸ ಮಾಡೋದನ್ನೇ ಬೇರೆ ಎಲ್ಲ ತೊಂದ್ರೆ ಕೊಡ್ತಾರಲ್ಲ, ಮತ್ತೊಂದ್ಸರಿ ಬಂದ್ರೆ ಹೇಳ್ತೀನಿ, ಇವನೇ ಕೆಲಸ ಸ್ಟಾಪ್ ಮಾಡ್ಯಾರ. ಎನ್ಕ್ವೈರಿ ಅಲ್ರಿ, ನೀವು ಎಷ್ಟು ಕೊಟ್ರಿಲ್ಲ ಅದ್ರ ಪ್ರಕಾರನೇ ಇವತ್ತು ವಿಡಿಯೋ ಹಾಕ್ತೀನಿ, ನ್ಯೂಸ್ ಹಾಕ್ತೀನಿ, ನೋಡ್ಕೊಂಡು ಹಾಕ್ ತೊಂದ್ರೆ ಇಲ್ಲ, ಹಾಕ್ ವಿಡಿಯೋ ಹಾಕ್. ಕಂಪ್ಲೇಂಟ್ ನೀವು ಸರ್ ಒಂದ್ ಹೇಳ್ತೀನಿ ಬಗ್ಗೆ ನೀವು ಕಂಪ್ಲೇಂಟ್ ಮಾಡ್ಬೇಕು ಮೊದಲು. ಏನ್ರಿ ಏನ್ ಮಾಡ್ಬೇಕು? ನಾನು ಕಂಪ್ಲೇಂಟ್ ಮಾಡ್ಬೇಕ್ರಿ. ನೀವು ಕಂಪ್ಲೇಂಟ್ ಮಾಡ್ತೀನಿ ಅಂತ ಇಡ್ತಾನ. ಏನ್ ಮಾಡ್ಬೇಕು? ಸಾರ್ವಜನಿಕರಿಗೆ ನಾ ಹೇಳ್ತೀನಿ, ಅದು ಏನ್ ಹೇಳೋದಂತ ತಂದಿರಲ್ರಿ ಅದು ಮಾಡ್ರಿ ನೀವು. ಹೌದು, ಸಾರ್ವಜನಿಕರಿಗೆ ನಾವು ಬಂದ್ ಏನಂತಂದ್ರೆ ಸ್ಟಾಪ್ ಮಾಡ್ತೀವಿ ಅಂತ ಹೇಳ್ತೀವಿ. ರೈಟಿಂಗ್ ಅಲ್ಲಿ ಏನ್ ಕೊಡ್ತೀನಿ, ಅಷ್ಟು ನಂಬಿರ್ತಾರಲ್ರಿ ಸಾರ್ವಜನಿಕರು. ನೀವು ಪ್ರತಿಯೊಂದು ಹಳ್ಳಿದಾಗ ಏರಿಯಾದಾಗ ಇದ ತರ ಇಲ್ಲ. ಸಾರ್ವಜನಿಕರಿಗೆ ಈಗ ನಾನ್ ಹೇಳೋದು ಒಂದು ಒಬ್ಬರೇ ವಿಡಿಯೋ ಮಾಡ್ತೀನಿ, ಒಬ್ಬನೇ ಹಾಕ್ಬೋದ? ಮನೆ ಬಂದ್ ಮಾಡಿ ಹೋಗಿರ ಅರ್ಧ ಮುರ್ಧ ಕೆಲಸ ಮಾಡಿ ಮತ್ತ ಅದಕ್ಕೆ ಬಜೆಟ್ ಅದೇ ಅರ್ಧ ಮಾಡಿ ಕೆಲಸ ಮಾಡಿದೋಸ್ಕರ ನೀವು ಕೆಲಸ ಮಾಡಿ ಎಸ್ಟಿಮೇಟ್ ಅಲ್ಲಿ ಕೈ ಏನ್ ಮಾಡ್ತೀವಿ ಅಂತಂದ್ರು ಕೆಲಸ ಮಾಡ್ತಾ ಏನಂತಂದ್ರೆ ಅಲ್ಲಿ ಊರಲ್ಲಿ ಯಾವ್ದು ಸಮಸ್ಯೆ ಕೆಲಸ ಸ್ಟಾಪ್ ಮಾಡ್ತಾ ಇದೆ. ಯಾರ್ ಬೇಕಾದ್ರೂ ಬಂದ್ ಕೆಲಸ ನೋಡಿ ಆಗಿಲ್ಲ, ಇನ್ನು ಕೆಲಸ ಮಾಡ್ತಾ ಇಲ್ಲ.